ಹಾಯ್ ಸ್ಟೂಡೆಂಟ್ಸ್, ಇಂದಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ಅಧ್ಯಾಯ 1 ಸಂಖ್ಯಾ ಪದ್ಧತಿ ಅದರಲ್ಲಿ ಅಭ್ಯಾಸ 1.1ರ ಲೆಕ್ಕಗಳನ್ನು ಬಿಡಿಸುತ್ತಾ ಹೋಗೋಣ. ಮೊದಲನೆಯ ಪ್ರಶ್ನೆ, 01 ಭಾಗಲಬ್ಧ ಸಂಖ್ಯೆಯೇ? ನೀವು ಅದನ್ನು p/q ರೂಪದಲ್ಲಿ p, q ಬಿಲಾಂಗ್ಸ್ ಟು z ವೇರ್ q ನಾಟ್ ಈಕ್ವಲ್ಸ್ ಟು 0 ಬರೆಯಬಹುದೇ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಮೊದಲನೇದಾಗಿ ಏನು ಕೇಳಿದ್ದಾರೆ? ಅದು 01 ಭಾಗಲಬ್ಧ ಸಂಖ್ಯೆ ಅಂತ ಕೇಳಿದ್ದಾರೆ. ಅದರ ಉತ್ತರ ಹೌದು, 01 ಭಾಗಲಬ್ಧ ಸಂಖ್ಯೆ ಆಗಿದೆ. ನಾವು ಅದನ್ನು p/q ರೂಪದಲ್ಲಿ ಬರೆಯಬಹುದು. ಉದಾಹರಣೆಗೆ 0/9, 0/8. ಇನ್ನೂ ಉದಾಹರಣೆಗಳನ್ನು ನೀವು ಬರೆಯಬಹುದು. 0/4, 0/2. ಎರಡನೆಯ ಪ್ರಶ್ನೆ, 3 ಮತ್ತು 4ರ ನಡುವಿನ 6 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಯಾವ್ಯಾವ ಸಂಖ್ಯೆಗಳ ನಡುವೆ ಅಂತ ಕೇಳಿದ್ದಾರೆ? 3 ಮತ್ತು 4. ಎಷ್ಟು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಬೇಕು? 6 ಭಾಗಲಬ್ಧ ಸಂಖ್ಯೆಗಳು. ಅವರು ಎಷ್ಟು ಸಂಖ್ಯೆಗಳನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೋ ಆ ಸಂಖ್ಯೆಗೆ ನಾವು ಒಂದನ್ನು ಕೂಡಿಸಬೇಕು. ಇಲ್ಲಿ 6ಅನ್ನು ಕೇಳಿದ್ದಾರೆ. 6 + 1 = 7. ಈಗ 3 ಮತ್ತು 4ರ ನಡುವಿನ 6 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಬೇಕು. 3/1 ಕೆಳಗಡೆ ಏನಿಲ್ಲ ಅಂದರೆ ಏನಿರುತ್ತದೆ? ಇಲ್ಲಿ 1 ಇರುತ್ತದೆ. ಇಲ್ಲಿ ಮೇಲೆ ಮತ್ತು ಕೆಳಗಡೆ ನಾವು 7ರಿಂದ ಗುಣಿಸ್ಕೊಳ್ಳಬೇಕು. 3 7 21, 7 1 7 ಮತ್ತು 4 ಕೆಳಗಡೆ ಏನಿರುತ್ತದೆ? 1 ಇಂಟು ಮೇಲೆ ಮತ್ತು ಕೆಳಗಡೆ 7ರಿಂದ ಗುಣಿಸ್ಕೊಳ್ಬೇಕು. 7 4 28, 7 1 7. ಈಗ ನೋಡ್ರಿ, ಛೇದಗಳು ಸಮವಾಗಿದ್ದಾವೆ. 21 ಆದಮೇಲೆ ಯಾವ ಸಂಖ್ಯೆ ಬರುತ್ತದೆ? 22, 23, 24, 25, 26, 27. ಇವು ಎಷ್ಟು ಸಂಖ್ಯೆಗಳಾಗಿದ್ದಾವೆ? 6 ಭಾಗಲಬ್ಧ ಸಂಖ್ಯೆಗಳು. ಯಾವ್ಯಾವ ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳು? 3 ಮತ್ತು 4. ಅವರು ಎಷ್ಟು ಸಂಖ್ಯೆಗಳನ್ನು ಕೇಳಿರುತ್ತಾರೋ ಆ ಸಂಖ್ಯೆಗೆ ನಾವು ಒಂದನ್ನು ಕೂಡಿಸಿ ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಬೇಕು. ಈಗ 3ನೇ ಪ್ರಶ್ನೆ, 5ನೇ 3 ಮತ್ತು 5ನೇ 4ಗಳ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಈಗ ಎಷ್ಟು ಸಂಖ್ಯೆಗಳು? 5 ಭಾಗಲಬ್ಧ ಸಂಖ್ಯೆಗಳು. 5ಕ್ಕೆ ನಾವು ಒಂದನ್ನು ಕೂಡಿಸಬೇಕು. 5 + 1 = 6. ಈಗ 5ನೇ 3 ಮತ್ತು 5ನೇ 4ಗೆ ಯಾವುದರಿಂದ ಗುಣಿಸ್ಕೊಳ್ಬೇಕು? ಕೆಳಗಡೆ ಮತ್ತು ಮೇಲೆ ಅಂಶ ಮತ್ತು ಛೇದಕ್ಕೆ 6ರಿಂದ ಗುಣಿಸ್ಕೊಳ್ಬೇಕು. 5ನೇ 3 × 6ನೇ 6, 5ನೇ 4 × 6/6. 6 3 18 /5 30. ನೆಕ್ಸ್ಟ್ 4 24, 5 30. ಇಲ್ಲಿ ನೋಡ್ರಿ, ಛೇದಗಳು ಸಮವಾಗಿದ್ದಾವೆ. 18 ಆದಮೇಲೆ ಯಾವ ಸಂಖ್ಯೆ ಬರುತ್ತದೆ? 19, 20, 21, 22, 23. ಇವು 5ನೇ 3 ಮತ್ತು 5ನೇ 4ನೇ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳಾಗಿವೆ. ಈಗ 4ನೆಯ ಪ್ರಶ್ನೆ, ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ. ಮೊದಲನೇದಾಗಿ ನಾವು ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು ಮತ್ತು ಪೂರ್ಣಾಂಕಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ವಾಭಾವಿಕ ಸಂಖ್ಯೆಗಳಂತಂದರೆ ಎಲ್ಲಿಂದ ಪ್ರಾರಂಭವಾಗುತ್ತವೆ? 1ರಿಂದ ಪ್ರಾರಂಭ. ಸ್ವಾಭಾವಿಕ ಸಂಖ್ಯೆಗಳಂತಂದರೆ 1ರಿಂದ ಪ್ರಾರಂಭವಾಗುತ್ತವೆ. ಪೂರ್ಣ ಸಂಖ್ಯೆಗಳು ಅಂತಂದರೆ 0ಯಿಂದ ಪ್ರಾರಂಭವಾಗುತ್ತವೆ. ಪೂರ್ಣಾಂಕಗಳು ಅಂತಂದರೆ ಧನ ಸಂಖ್ಯೆಗಳು ಮತ್ತು ಋಣ ಸಂಖ್ಯೆಗಳು. ಅಂತಂದರೆ ಸ್ವಾಭಾವಿಕ ಸಂಖ್ಯೆಗಳು ಎಲ್ಲ ಸೇರಿಯೂ ಪೂರ್ಣಾಂಕಗಳಾಗಿರುತ್ತವೆ. ಎಲ್ಲಿಂದ? ಇವು ಧನ ಸಂಖ್ಯೆಗಳು ಮತ್ತು ಋಣ ಸಂಖ್ಯೆಗಳನ್ನು ಒಳಗೊಂಡಿರುತ್ತವೆ. ನೆಕ್ಸ್ಟ್ ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಯಾವ ರೂಪದಲ್ಲಿ ಬರೆಯುತ್ತೇವೆ? p/q ರೂಪದಲ್ಲಿ ಬರೆಯುತ್ತೇವೆ. p, q ಬಿಲಾಂಗ್ಸ್ ಟು z ವೇರ್ q ನಾಟ್ ಈಕ್ವಲ್ಸ್ ಟು 0. q ಏನಾಗಿರಬಾರ್ದು? 0 ಆಗಿರಬಾರ್ದು. ಭಾಗಲಬ್ಧ ಸಂಖ್ಯೆ ಆಗಿರಬೇಕಂತಂದರೆ p 0 ಆಗಿರ್ಬೋದು, ಆದರೆ q ಏನಾಗಿರಬಾರ್ದು? 0 ಆಗಿರಬಾರ್ದು. ಸ್ವಾಭಾವಿಕ ಸಂಖ್ಯೆಗಳು 1ರಿಂದ ಪ್ರಾರಂಭವಾಗುತ್ತವೆ. ಪೂರ್ಣ ಸಂಖ್ಯೆಗಳು 0ಯಿಂದ ಪ್ರಾರಂಭವಾಗುತ್ತವೆ. ಪೂರ್ಣಾಂಕಗಳು ಅಂತಂದರೆ ಧನ ಸಂಖ್ಯೆಗಳು ಮತ್ತು ಋಣ ಸಂಖ್ಯೆಗಳು ಇರುತ್ತವೆ. ಇದರಲ್ಲಿ ಭಾಗಲಬ್ಧ ಸಂಖ್ಯೆಗಳು ಅಂತಂದರೆ ನಾವು ಅದನ್ನು p/q ರೂಪದಲ್ಲಿ ಬರೆಯುತ್ತೇವೆ. q ಏನಾಗಿರಬಾರ್ದು? 0 ಆಗಿರಬಾರ್ದು. ಇಲ್ಲಿ ನೋಡಿ, ಮೊದಲನೆಯ ಪ್ರಶ್ನೆ, ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ. ಇದು ಸರಿಯಾಗಿದೆ, ಏಕೆಂದರೆ ಸ್ವಾಭಾವಿಕ ಸಂಖ್ಯೆಗಳೆಲ್ಲವೂ ಪೂರ್ಣ ಸಂಖ್ಯೆಗಳಾಗಿವೆ. ಈಗ ತಾನೇ ನಾವು ನೋಡಿದ್ವಿ, ಸ್ವಾಭಾವಿಕ ಸಂಖ್ಯೆಗಳೆಲ್ಲವೂ ಏನಾಗಿರುತ್ತವೆ? ಪೂರ್ಣ ಸಂಖ್ಯೆಗಳಾಗಿರುತ್ತವೆ. ಇಲ್ಲಿ ನೋಡ್ರಿ, 1 2 3 ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಬರುತ್ತವೆ. ಇವು ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳನ್ನು ಒಳಗೊಂಡಿವೆ.
ಎರಡನೇ ಪ್ರಶ್ನೆ, ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ. ಯಾಕೆಂತಂದರೆ ಇದು ತಪ್ಪಾಗಿದೆ, ಏಕೆಂದರೆ ಪೂರ್ಣಾಂಕಗಳಾದ -1, -2, -3 ಇವು ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಇಲ್ಲ. ಇಲ್ಲಿ ನೋಡ್ರಿ, ಪೂರ್ಣ ಸಂಖ್ಯೆಗಳಲ್ಲಿ ಋಣ ಸಂಖ್ಯೆಗಳು ಇಲ್ಲ, ಆದ್ದರಿಂದ ಅದು ಎರಡನೆಯ ಹೇಳಿಕೆ ತಪ್ಪಾಗಿದೆ. ಈಗ ಮೂರನೇ ಪ್ರಶ್ನೆ, ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ. ತಪ್ಪು, ಏಕೆಂದರೆ 9 ಇದು ಭಾಗಲಬ್ಧ ಸಂಖ್ಯೆ, ಆದರೆ ಪೂರ್ಣ ಸಂಖ್ಯೆಯಲ್ಲ. ಇದು ತಪ್ಪಾದ ಹೇಳಿಕೆಯಾಗಿದೆ. ಯಾಕಂತಂದರೆ ಭಾಗಲಬ್ಧ ಸಂಖ್ಯೆ ಆಗಿದೆ ಅದು. 9 ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ, ಆದರೆ ಪೂರ್ಣ ಸಂಖ್ಯೆಗಳಲ್ಲಿ ನಾವು ಈ ಭಾಗಲಬ್ಧ ಸಂಖ್ಯೆಗಳನ್ನು ಕಾಣುವುದಿಲ್ಲ. ಆದ್ದರಿಂದ ಮೂರನೇ ಹೇಳಿಕೆ ತಪ್ಪಾಗಿದೆ, ಏಕೆಂದರೆ 9 ಇದು ಭಾಗಲಬ್ಧ ಸಂಖ್ಯೆ, ಆದರೆ ಪೂರ್ಣ ಸಂಖ್ಯೆ ಆಗುವುದಿಲ್ಲ. ಇಲ್ಲಿವರೆಗೆ ನಾವು ಅಭ್ಯಾಸ 1.1ರ ಲೆಕ್ಕಗಳನ್ನು ಬಿಡಿಸಿದ್ವಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.